ಗುರು ನಮ್ಮ ಗಣೇಶ್ ಆಕ್ಟಿಂಗ್ ಮಾಡಿರುವಂತ ಮುಗುಳು ನಗೆ ಫಿಲಂ ಶೂಟಿಂಗ್ ಗಳಲ್ಲಿ ಕೆರೆ ಮಧ್ಯದಲ್ಲಿರೋ ದೇವಸ್ಥಾನ ಫುಲ್ಲು ಫೇಮಸ್ ಆಗ್ಬಿಟ್ಟಿದೆ. ಈ ದೇವಸ್ಥಾನನ ನಾವು ನೋಡ್ಬೇಕು ಅಂತ ಹೇಳಿ ಒಂದು ದಿನ ಪ್ಲಾನ್ ಮಾಡ್ಕೊಂಡು ದಾವಣಗೆರೆಯಿಂದ ಲೊಕೇಶನ್ ಹಾಕೊಂಡು ನಾನು ನಮ್ ಬಾವ ಇಬ್ರು ಬೈಕ್ ಅಲ್ಲಿ ಹೊರಟ್ವಿ. ಹಾಗೆ ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಆಗೊಂಬೆ ಘಾಟ್ ಅಲ್ಲಿ ಫಾಗ್ ರೈಡ್ ನ ಎಂಜಾಯ್ ಮಾಡ್ಕೊಂಡು ಲೊಕೇಶನ್ ಗೆ ಬಂದ್ರೆ ಅಲ್ಲಿ ಹಚ್ಚ ಹಸಿರಾದ ವಾತಾವರಣ ನಮ್ಮನ್ನ ವೆಲ್ಕಮ್ ಮಾಡ್ತು. ಈ ದೇವಸ್ಥಾನದ ಹೆಸರು ವರಾಂಗ ಜೈನ್ ಟೆಂಪಲ್. ಇನ್ನು ಈ ದೇವಸ್ಥಾನ ಇರೋದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ವರಾಂಗ ಎಂಬ ಹಳ್ಳಿಲಿದೆ. ಮತ್ತೆ ಆ ದೇವಸ್ಥಾನದ ಹತ್ರ ಹೋಗ್ಬೇಕು ಅಂತಂದ್ರೆ 100 ಮೀಟರ್ ದೋಣಿಲೇ ಹೋಗ್ಬೇಕು. ಆ ದೋಣಿಲಿ ಹೋಗ್ಬೇಕಂದ್ರೆ ಒಬ್ರಿಗೆ 20 ರೂಪಾಯಿ ಹಂಗೆ ಟಿಕೆಟ್ ತಗೊಳ್ತಾರೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಆಳುತ್ತಿರುವ ರಾಣಿ ಜಾಲಕಿ ದೇವಿ ನಿರ್ಮಿಸಿದ್ದಾಳೆ ಎಂಬ ಇತಿಹಾಸವಿದೆ. ಈ ದೇವಸ್ಥಾನ ಪದ್ಮಾವತಿ ದೇವಿಯ ಸನ್ನಿಧಿಯಾಗಿದೆ. ಮತ್ತೆ ಈ ಬಸದಿ ಮೇಲಿಂದ ನೋಡಿದ್ರೆ ನಕ್ಷತ್ರಾಕಾರದಲ್ಲಿ ಕಾಣುತ್ತೆ. ಇದು ಒಂದು ಚತುರ್ಮುಖ ಬಸದಿಯಾಗಿದೆ. ಹಾಗೆ ಈ ಬಸದಿಯಲ್ಲಿ ಜೈನ್ ತೀರ್ಥಂಕರರಾದ ಪಾರ್ಶ್ವನಾಥ, ಅನಂತನಾಥ, ನೇಮಿನಾಥ, ಶಾಂತಿನಾಥ ಎಂಬ ವಿಗ್ರಹಗಳು ಕಂಡು ಬರುತ್ತವೆ. ಈ ವಿಗ್ರಹಗಳು 12ನೇ ಶತಮಾನದಲ್ಲಿ ಖಡ್ಗಾಸನ ಭಂಗಿಯ ಕರಿಶಿಲೆಯಲ್ಲಿ ಕೆತ್ತಲ್ಪಟ್ಟಿದೆ ಎಂದು ನಂಬಲಾಗಿದೆ. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಅರ್ಚಕರೇ ಅಂಬಿಗರಾಗಿರೋದು. ಇನ್ನು ಈ ದೇವಸ್ಥಾನ ಉಡುಪಿಯಿಂದ 41 ಕಿಲೋಮೀಟರ್ ಇದೆ, ಮಂಗಳೂರಿನಿಂದ 78 ಕಿಲೋಮೀಟರ್ ಇದೆ, ಹಾಗೆ ಬೆಂಗಳೂರಿಂದ 380 ಕಿಲೋಮೀಟರ್ ಇದೆ. ನಾವು ಹೋಗಿರೋ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ, ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ನೀವು ಕೂಡ ಈ ಪ್ಲೇಸ್ಗೆ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ mj.com ನ ಫಾಲೋ ಮಾಡ್ಕೊಂಬಿಡಿ.